ನಮಸ್ಕಾರ ಸ್ನೇಹಿತರೆ, ಫನ್ನಿ ಟೈಮ್ ವಿತ್ ಅಜ್ಜಿ ಆ್ಯಂಡ್ ಗ್ರ್ಯಾಂಡ್ ಸನ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ನೈಜ ಘಟನೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಘಟನೆ ಅಮೆರಿಕಾದ ಪರ್ವತ ಪ್ರದೇಶದಲ್ಲಿ ನಡೆದದ್ದು. ಸಾಹಸ ಪ್ರಿಯನಾದ ಒಬ್ಬ ಯುವಕ ಒಬ್ಬನೇ ಟ್ರೆಕ್ಕಿಂಗಿಗಂತ ಆ ಪರ್ವತಕ್ಕೆ ಹೋಗಿದ್ದ. ಹೀಗೆ ಹೋಗ್ತಾ ಇರುವಾಗ ಅರ್ಧ ಪರ್ವತ ಹತ್ತಿದ್ದಾನೆ, ಕಾಲ್ಜಾರು ಬಿಡ್ತು. ಮೇಲಿದ್ದ ಒಂದು ಬಂಡೆ ಉರುಳಿ ಬಂದು ಅವನ ಬಲಗೈ ಮೇಲೆ ಬಿತ್ತು. ಅವನು ಬಿದ್ದುಬಿಟ್ಟ. ಎಷ್ಟು ಕಷ್ಟಪಟ್ಟು ಆ ಕೈಯನ್ನು ಈಚೆ ಕಡೆ ತೆಗೆದುಕೊಳ್ಬೇಕು ಅಂತ ನೋಡಿದರೂ ಆಗಲೇ ಇಲ್ಲ. ಬಂಡೆಯನ್ನು ಇನ್ನೊಂದು ಕೈಯಿಂದ ಉರುಳಿಸ್ಲಿಕ್ಕಾಗ್ತದ ನೋಡ್ದ, ಅದೂ ಆಗಲಿಲ್ಲ. ಏನು ಮಾಡೋದು? ಕೂಕ್ಕೊಂಡ, ಯಾರು ಬಂತಂದು ಬಚಾವ್ ಮಾಡಬಹುದು ಅಂತ. ಆದರೆ ಅದು ನಿರ್ಜನ ಪ್ರದೇಶ ಆದ್ದರಿಂದ ಯಾರೂ ಬರಲಿಲ್ಲ. ಮೊದಲನೇ ದಿನ ಅವನಿಗೆ ಹೇಗೋ ಧೈರ್ಯ ಇತ್ತು. ಆದರೆ ಎರಡನೇ ದಿನ ಏನಾಯಿತು ಅಂದರೆ, ಅವನು ಟ್ರೆಕ್ಕಿಂಗಿಗೆ ಹೋಗುವಾಗ ಒಂದು ಸ್ವಲ್ಪ ನೀರು, ಫ್ರೂಟು, ಆಹಾರ ಎಲ್ಲ ಒಯ್ದಿದ್ದ. ಆ ನೀರೆಲ್ಲ ಖಾಲಿ ಆಗಿಬಿಡ್ತು. ಏನು ಮಾಡೋದು? ಒಂದಿನ ಮುಗೀತು, ಯಾರೂ ಬರಲಿಲ್ಲ. ಎಷ್ಟು ಕೂಗಿದ್ರು ಯಾರಿಗೂ ಕೇಳಲಿಲ್ಲ. ಎರಡನೇ ದಿನ ತೆಗೆದುಕೊಂಡ ಆಹಾರ ಎಲ್ಲ ಖಾಲಿ ಆಯಿತು, ಫ್ರೂಟೆಲ್ಲ ಖಾಲಿ ಆಯಿತು. ಏನು ಮಾಡೋದು? 3 ದಿವಸ ಕಳೀತು. 4ನೇ ದಿನ ನೀರು ಇಲ್ಲ, ಆಹಾರನೂ ಇಲ್ಲ. ಏನು ಮಾಡೋದು? ಓ, ಇಲ್ಲಿ ಯಾರೂ ಬರೋದಿಲ್ಲ, ನನ್ನ ಆಯುಷ್ಯ ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಂಡ. ಏನು ಮಾಡೋದು ಈಗ? ಏನಾದರೂ ಮಾಡಿ ನಾನು ಬದುಕಲೇಬೇಕು ಹೇಳುವ ಒಂದು ತೀರ್ಮಾನಕ್ಕೆ ಬಂದ. ಆದರೂ ಧೈರ್ಯ ಕಡಿಮೆ ಆಗ್ತಾ ಬಂತು. ಅದಕ್ಕೆ ಅವನ ಹತ್ರ ಒಂದು ಕ್ಯಾಮ್ರಾ ಇತ್ತು. ಕ್ಯಾಮ್ರಾದಲ್ಲಿ ತನ್ನ ಕೊನೆ ಕ್ಷಣದ ಸಂದೇಶವನ್ನಾದರೂ ಕಳಿಸಿಡೋಣ ಅಂತ, ದಾಖಲು ಮಾಡಿಡೋಣ ಅಂತ ಒಂದು ಸಂದೇಶವನ್ನು ದಾಖಲು ಮಾಡ್ದ. ಆದರೂ ಅವನ ಮನಸ್ಸಿನಲ್ಲಿ ನಾನು ಏನಾದರೂ ಮಾಡಿ ಬದುಕಲೇಬೇಕು, ಹೊರಗಡೆ ಬರಲೇಬೇಕು, ಏನು ಮಾಡೋದು ಅಂತ ಹಿಂಗೆ ಯೋಚನೆ ಮಾಡ್ತಾ ಇರುವಾಗ ಥಟ್ಟನೆ ಒಂದು ಉಪಾಯ ಹೊಳಿತು. ಹೌದು, ನಂದು ಒಂದು ಕೈ ಮೇಲೆ ಮಾತ್ರ ಬಂಡೆ ಬಿದ್ದಿದೆ, ಉಳಿದೆಲ್ಲ ಅಂಗಗಳು ಸರಿ ಇವೆ ಅಲ್ಲ. ಒಂದು ಕೈ ಇಲ್ಲದೆ ಹೋದರೆ ಏನು, ಬದುಕಬಹುದಲ್ಲ ಅಂತ ಒಂದು ದೃಢವಾದ ನಿರ್ಧಾರ ಮಾಡಿದ. ಅವನು ಫುಟ್ ಕಟ್ ಮಾಡಲಿಕ್ಕೆ ಅಂತ ಒಂದು ಚಾಕು ಒಯ್ದಿದ್ದ. ಆ ಚಾಕುವನ್ನು ಹೊರಗೆ ತೆಗೆದ, ಕೈಯನ್ನು ಗರ 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 ಅಂತ ಕಟ್ ಮಾಡ್ಕೊಂಡ್ಬಿಟ್ಟ. ರಕ್ತ ಏನು ಚಿಮ್ತಾ ಇದೆ, ಆದರೂ ಹೆದರಲಿಲ್ಲ. ಹೇಗೋ ಅಲ್ಲಿಂದ ಎದ್ದ, ಓಡ್ದ. ಒಂದು ಕಷ್ಟಪಟ್ಟು 10 ಕಿಲೋಮೀಟ್ರ್ ಓಡಿದ ಮೇಲೆ ಒಂದು ದವಾಖಾನೆ ಸಿಕ್ತು. ಅಲ್ಲಿ ಹೋದ. ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ಮೇಲೆ ಗುಣವಾದ. ಇದರಿಂದ ನಮಗೆ ತಿಳಿದು ಬರೋದೇನೆಂದರೆ, ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ಧೈರ್ಯಗೆಡಬಾರದು. ನಮ್ಮ ಮನೋಬಲವನ್ನು ಸದೃಢವಾಗಿಟ್ಕೊಳ್ಬೇಕು. ನಾವು ಬದುಕಬೇಕು ಎಂಬ ಒಂದು ಆಸೆ ಇದ್ದರೆ ನಾವು ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸಿ ನಮ್ಮ ಜೀವನವನ್ನು ಸಾಗಿಸಬಹುದು ಎಂಬುದಕ್ಕೆ ಇದೊಂದು ನಿದರ್ಶನ. ಇನ್ನಷ್ಟು ನೈಜ ಘಟನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.